ಯಪ್ಪ ಏನು ಸ್ನೇಹಿತರೆ ಇದು, ಒಂದು ಕಡೆಯಿಂದ ಕಾರು ಒಂದು ಕಡೆಯಿಂದ ಬೈಕು ಎಲ್ಲ ಫುಲ್ ಜಖಮ್ ಆಗಿದೆಯಲ್ಲ ಗುರು ಇದು. ಯಪ್ಪ ಕಾರ್ ನೋಡಿ ಇಲ್ಲಿಂದ ಗುದ್ದಿದ್ದಾರೆ. ಓ ಎರಡೆರಡು ಗಾಡಿನೂ ಜಖಮ್ ಆಗಿದೆ ಸ್ನೇಹಿತರೆ ಇಲ್ಲಿ. ಓ ಮೈ ಗಾಡ್. ಯಾರಿಗೇನು ಆಗಿಲ್ವಾ ಬ್ರದರ್? ಏನಾಗಿಲ್ಲಲ್ಲ? ಬಸ್ ಒಂದು ತಪ್ಪು. ಓ ಶೆಟ್, ಸದ್ಯ ಬ್ರೇಕ್ ಫೇಲರ್ ಇಷ್ಟೆಲ್ಲ ಆಗಿದೆ, ಗ್ರೇಟು. ಹೋಗಿರ್ತಾರೆ. ಯಾರು ನಿಮ್ದ ಗಾಡಿ? ವಾ ಯಪ್ಪ, ಜಸ್ಟ್ 2-3 ನಿಮಿಷದ ಹಿಂದೆ ಡಿಫ್ರೆನ್ಸ್ ಇಲ್ಲಿ ನೋಡಿ ಇದು. ವಾ ಬೊಲೆರೋಗೆ ಏನಂದ್ರೆ ಏನೂ ಆಗಿಲ್ಲ ಸ್ನೇಹಿತರೆ. ಇದು ಕರ್ನಾಟಕ ಸರ್ಕಾರದ ಗಾಡಿ, ಏನಂದ್ರೆ ಏನೂ ಆಗಿಲ್ಲ, ಇಷ್ಟೇ ಸ್ಕ್ರಾಚು. ಬಟ್ ಇದು ನೋಡಿ ಹೆಂಗೆ ಹೋಗಿದೆ ಇದು ಒಳಗಡೆಗೆ. ಅಲ್ಲಣ್ಣ ಇದಕ್ಕೇನು ಆಗಿಲ್ಲಲ್ಲ ನೋಡು, ಇದು ಫುಲ್ ಒಳಗಡೆ ಹೋಗ್ಬಿಟ್ಟಿದ್ದು. ಯಪ್ಪ ಓ ಅಲ್ಲಿ ಇಲ್ಲೊಂದು ಗಾಡಿ ಬೇರೆ ಇದೆ, ಎದುರುಗಡೆ ಇಲ್ಲೊಂದು ಗಾಡಿ ಇದೆ. ಬಟ್ ಯಾರಿಗೇನು ಆಗಿಲ್ಲ ತಾನೆ? ಹಾಂ, ಬ್ರೇಕ್ ಫೇಲಿಯರ್ ಆಗಿದಂತೆ. ತಿರುಪತಿಯಿಂದ ಬಂದಿರೋ ಗಾಡಿ ಬೆಂಗಳೂರಿಗೆ ಬರ್ತಾ ಇರೋದು. ಇವಿ ಗಾಡಿ ಗುದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಗುದ್ದಿದ್ದೇನೆ ಗಾಡಿ ಈ ಕಡೆಗೆ ಲೆಫ್ಟಿಗೆ ಬಂದು ಇಲ್ಲೂ ಗುದ್ದಿ ಎಲ್ಲ ಫುಲ್ಲು ಜಖಮ್ ಆಗಿದೆ ಆ್ಯಕ್ಚುಲಿ. ಓ ಗಾಡ್, ಸರಣಿ ಅಲ್ಲಿ ನೋಡಿ. ಆ ಗಾಡಿಗಳಂತೂ ಬರ್ಗ್ಮ್ಯಾನ್ ಆಗಲಿ, ಆ ಎಲೆಕ್ಟ್ರಿಕ್ ಗಾಡಿ ಆಗಲಿ, ಬಟ್ ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ, ಅದೊಂದು ಖುಷಿ ವಿಚಾರ. ಬ್ರೇಕ್ ಫೇಲಿಯರ್ ಅಣ್ಣ, ಸಡನ್ಲಿ ಬ್ರೇಕ್ ಫೇಲಿಯರು. ಹ್ಯಾಂಡ್ ಬ್ರೇಕ್ ಇದ್ದಿದ್ದಕ್ಕೆ ಅಟ್ಲೀಸ್ಟ್ ಇಷ್ಟ ಆಯ್ತಲ್ಲ, ಅದೇ ಪುಣ್ಯ ಹೇಳಿ. ಯಾರಿಗೇನು ಆಗಿಲ್ಲ, ದೇವ್ರ ದಯದಿಂದ ಒಬ್ರಿಗೂ ಏನೂ ಆಗಿಲ್ಲ. ಒಳ್ಳೇದಾಯ್ತು ಬಿಡಿ, ಇಷ್ಟರಲ್ಲೇ ಮುಗ್ದಿರೋದು. ಗಾಡಿ ಹೋದ್ರೆ ಹೋಯ್ತಾನ, ಜೀವ ಇರ್ಬೇಕಷ್ಟೇ ಮುಖ್ಯ. ಗಾಡಿ ಹೋದ್ರೆ ಬೇಕಾದ್ರೆ ಇನ್ಶೂರೆನ್ಸ್ ಅಲ್ಲಿ ಬೇಕಾದ್ರೆ ಬಂದ್ಬಿಡತ್ತೆ. ಸಿಗ್ನಲ್ ಬಿದ್ದಿದೆ, ಗಾಡಿ ಪಾಸ್ ಆಗಿದೆ, ಫಸ್ಟ್ ಗೇರ್ ಅಲ್ಲಿ ಮೂವ್ ಮಾಡಿ ಸೆಕೆಂಡ್ ಗೇರ್ ಆಗ್ತಾ ಇದ್ದಾನೆ. ಬರೀ ಅಷ್ಟೇ ಸ್ಪೀಡಲ್ಲೇ ಆಗಿರೋದ. ಓ ದೊಡ್ಡ ಗಾಡಿ ಬರಲ್ಲ. ಹೌದು. ಇಲ್ಲ ಬ್ರೋ, ಏನ್ ಗೊತ್ತಾ, ಬಾಯಿಂದ ಬರ್ಬಾರ್ದು ಇವಾಗ ಹೇಳ್ತಾ ಇದೀನಿ. ಯಾಕೆ ಬ್ರೋ? ಕಮ್ಮಿ ಇದಿಲ್ಲ ಗಾಡಿ ಸ್ಪೀಡ್ ಕಡಿಮೆ ಇದ್ದಿಲ್ಲ, ಯಾರು ಮೂವ್ಮೆಂಟ್ ಅಲ್ಲಿ ಇಲ್ಲಿಲ್ಲ. ಅಲ್ಲಿದ್ದ ಸಿಗ್ನಲ್ ಇತ್ತು, ಎಷ್ಟೊತ್ತಿಂದ ನಿಂತ್ಕೊಂಡಿದ್ವಿ. ಗಾಡಿ 5 ಫೀಟ್ ಆಗ್ಲೇ 10 ಸೆಕೆಂಡ್ಸ್ ಆಗಿತ್ತು. ಓಕೆ, ಈ ಗಾಡಿಯವರು ಇದ್ರು, ಈ ಗಾಡಿಯವರು ಇದ್ರು. ನೀವು ಹಿಂದೆ ಅಷ್ಟೇ ಸ್ಲೋ ಆಗಿ ಬರ್ತೀರಾ ತಾನೆ? ಹೌದು. ಫೇಲ್ ಆದಾಗ ನೀವು ಎಷ್ಟು ಫಾಸ್ಟ್ ಅಲ್ಲಿ ಇರ್ತೀರೋ ಹಿಡಿಯಕ್ಕಾಗಿಲ್ಲ ಅಂತ ಗೊತ್ತಿರ್ತೀರಾ. ಎಷ್ಟು ಫಾಸ್ಟ್ ಆಗಿ ಕಾರು 5 ಫೀಟ್ ಮುಂದೆ ಬಂದೈತೆ ಸರ್ ಗಾಡಿ. ಇಲ್ಲ ನೋಡಿದೆ ಅದು ಮತ್ತೆ ಆ ಕಡೆನೂ ಇದಾಗಿದೆ. ಇದು ಸ್ಲೋ ಆಗಿದ್ದಾಗ ಹೋಗೋ ಫೋರ್ಸ್ ಇದು. ಇಲ್ಲ ಸ್ಲೋ ಬಂದ್ರೆ ಬರೀ ಈ ಗಾಡಿ ಇದು ಕ್ಯಾಮ್ರಾ ಇಲ್ವಾ ನಿಮ್ದು? ಇದು ಗಾಡಿಯಲ್ಲಿ ಹಿಂದ್ಗಡೆ ಡ್ಯಾಶ್ ಕ್ಯಾಮ್ ಇದೆಯಾ? ಹಿಂದೆ ಇದೆ, ಅದು ಹೊಡೆದೋಯ್ತು. ಯಾರ್ದು ಗಾಡಿ? ನಿಮ್दा? तुम्हारा गाड़ी है? अभी 10 दिन पहले यार भैया। हैप्पी बर्थडे। बच गया तू, मेरे बात सुनो, ऊपर वाला का शुक्र है बच गया। वो थैंक्स बोलो, ये जाने दो मेरे भाई। ओ मेरे भाई, मेरे भाई दुको, मेरे बात सुनो, तुम्हारा आज पुनर्जन्म है, मेरे बात सुनो, लाख लाख शुक्र है ऊपर वाला का। गाड़ी जाने दे, तुम्हारा जान है ना, जान बच गया ना। अभी गाड़ी हो जाता, गाड़ी का बाद में देखेंगे। तुम्हारा क्या बोलते हैं, जीवा ಇದೆ ಮಗ. ಗಾಡಿ ಟೆನ್ಷನ್ ಅಲ್ಲ ಲೇ, ನೀನು ಒಳಗಡೆ ಹೋಗಿದ್ರೆ ಏನಾಗ್ತಿದೆ? ಗಾಡಿ ಇನ್ನು ಯಾರು ಹೊತ್ಕೊಂಡು ಹೋಗೋರು नहीं रे, वो मेरे बात में गाड़ी तेरा ऐसा चाहता रे। मैं क्या बोल रहा हूँ, उन्हें नहीं रहे तो क्या गाड़ी लेके क्या करेगा बोलो? जय रत्ते थोड़ा स्पीड आ गया तो तू ही नहीं है, क्या करेगा गाड़ी लेके फिर? ऊपर वाला का वो शुक्र है तुम्हारा। अभी ठीक है, अभी तो जिंदा है तू, अभी तो जिंदा है ना, तो अभी पकड़ गाड़ी का, ठीक है? वो छोड़ो भाई, तुम्हें ऊपर वाला का शुक्र है, तू जिंदा बच गया। वो अन्ना क्या बोल रहा है समझ में? हाँ तुम बच गए ना, वो शुक्र। वही हाँ, गाड़ी 10 लिया जा तुम्हें टैलेंट से। अच्छा रहेगा तो कमा के कुछ भी हो सकता है। वही तो ಮಗ, ಅದು ಏನು ಮಾಡೋಕ್ಕಾಗಲ್ಲ. ಓ ನಸೀಬ್ ರೇ, ನಸೀಬ್. ಟ್ರಾಫಿಕ್ ಪೊಲೀಸ್ ನಾ, ದೇ ಆರ್ ಕಮಿಂಗ್, ಸಿ ದೇ ಆರ್ ಕಮಿಂಗ್. ट्रैफिक पुलिस से हेलमेट नहीं पहने तो मास्क नहीं तो आता ಏ ಪೂರಾ ಲೇಟ್. ಬಟ್ ಏನು ಹೇಳಿ ಸ್ನೇಹಿತರೆ, ಒಂದು ಈ ತರ ಒಂದು ಆಕ್ಸಿಡೆಂಟು, ಆ ಹುಡುಗನು ಜೀವಂತವಾಗಿದ್ದಾನೆ, ಒಂದು ಚೂರು ಏನು ಆಗ್ಲಿಲ್ದಂಗೆ ಇದ್ದಾನೆ ಅಂದ್ರೆ ಗ್ರೇಟು. हैप्पी बर्थडे भाई, सच में ये दिन भूला मत तुम्हारा। हैप्पी बर्थडे। हम हमेशा अच्छे कर्म करते तभी ऐसा। ವೆರಿ ಗುಡ್ ನಿಜವಾಗ್ಲೂ ಗುರು ಸ್ನೇಹಿತರು, ಖುಷಿ ಆಯ್ತು ಜೀವಂತವಾಗಿ ನೋಡಿ. ಈ ತರ ಒಂದು ಅಪಘಾತದಲ್ಲೂ ಬಟ್ ಯಾರಿಗೇನು ಆಗಿಲ್ಲ ಅಣ್ಣ, ಬೇರೆ ಯಾರಿಗೂ ಇವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಆ ಕಡೆ 2 ಗಾಡಿ ಬಿದ್ದೈತೆ ನೋಡಿ. ಅದೇ ಅವ್ರು ಎಲ್ಲಿದ್ದಾರೆ? ಲೇಡೀಸ್ ನೋಡಿ, ಅವರೊಬ್ರು ಗಾಡಿ ಅವರು, ಲೇಡೀಸು ಗಾಡಿ ಅವ್ರದಿನ. ಲೇಡೀಸ್ ಹೌದಾ? ಅದು ನೋಡಿದೆ ನಾನು. ಬಟ್ ಅದೇನು ಡ್ರೈವರ್ಗೆ ಏನು ಆಗಿಲ್ಲ ಅಂತಂದ್ರಪ್ಪ ಅವರು.
ಲೇಡೀಸ್ ಗಾಡಿ ಓಡಿಸ್ತಿದ್ರ ಟೂ ವೀಲರು ಗೊತ್ತಿಲ್ಲ ಅದು ಮೋಸ್ಟ್ಲಿ ಕಾರಲ್ಲಿ ಇದ್ರು ಅನ್ಸುತ್ತೆ ಅವರು. ಇಲ್ಲ ಕಾರ್ ಅವ್ರ ಜೊತೆಗಿದ್ದಾರೆ, ಕಾರ್ ಅವ್ರ ಜೊತೆಗೆ. ಪೊಲೀಸರು ಬಂದ್ರು ನೋಡಿ, ಮಾಡ್ತಾರ ಅವರು. ಬಟ್ ಈ ಗಾಡಿ ನೋಡಿ ಸರ್, ಒಂದು ಚೂರು ಏನಾಗಿಲ್ಲ ಇದು. ಇಲ್ಲ ಇವ್ರು ಬಂದು ಅಲ್ಲಿ ಹೊಡೆದಿರೋದು. ಅಂದ್ರೂ ನೋಡಿ ಅದು ಏನೋ ಒಂದು ಚೂರು ಒಳಗಡೆ ಹೋಗಿಲ್ಲ, ಏನೂ ಇಲ್ಲ. ಸರ್ ಈ ಕಡೆ ಬನ್ನಿ ಸರ್. ಸಾಹೇಬ್ರೆ ನೋಡಿ ಹೆಂಗ್ ಆಗ್ಬಿಡೈತೆ ನೋಡಿ. ಇದಂತೂ ಫುಲ್ ಜಖಮ್ ಆಗ್ಬಿಟ್ಟಿದೆ. ನಿಮ್ದಣ್ಣ ಗಾಡಿ ಏನಾಯ್ತಣ್ಣ? ಕರೆಕ್ಟ್ ಆಗದಣ್ಣ. ಬಸ್ ಒಂದು ಸ್ಪೀಡ್ ಇದ್ದೇ ಬಂದು ಹೊಡೆದಿರೋದು. ನಿಜವಾಗ್ಲು ನಿಂತಿರೋ ಗಾಡಿಗಳು ಕೇಳಿದ್ರೆ ಬ್ರೇಕ್ ಇಲ್ಲ ಅಂತ ಹೇಳ್ತಾರೆ. KSRTC ಅವ್ರು ಬಂದು ಕಾರ್ ಹೊಡೆದಿರೋದು. ಕಾರ್ ಬಂದು ಈ ಗಾಡಿ ಹೊಡೆದು ಎಲ್ಲ ನಿಂತಿರೋ ಗಾಡಿ ಸರ್. ಎಲ್ಲ ನಿಂತಿರೋ ಗಾಡಿ ಬಂದು ಸ್ಪೀಡಾಗಿ ಬಂದು ಬ್ರೇಕ್ ಇಲ್ಲ. ಟ್ರಾಫಿಕ್ ಜಾಮ್ ಇತ್ತಾ, ನಿಲ್ಸ್ಕೊಂಡಿದ್ದೆ. ಗಾಡಿ ಮೂವ್ ಆದವು, ನಾನು ಮೂವ್ ಮಾಡಿದೆ. ಬ್ರೇಕ್ ಬರಲಿಲ್ಲ, ಟಕ್ಕಂತ ಎಷ್ಟು ಬ್ರೇಕ್ ಮಾಡಿದ್ರು ಆ ಕಾರಿಗೆ ಅವಾಯ್ಡ್ ಮಾಡಿ ರೈಟ್ ಇವ್ರ ಕಾರಲ್ಲಿ ಲೆಫ್ಟ್ ಇದೆ. ಈ ಕಡೆ ಒಂದು ಕೂಸಿದೆ. ಏನು ಮಾಡೋದು ಹೇಳಿ, ಅಷ್ಟೇ ತಾನೇ. ಬಟ್ ಏನು ಮೇಜರ್ ಆಗಿಲ್ಲಲ್ಲ ಬ್ರೋ, ಓಕೆ ಅಲ್ಲ? ದೇವ್ರ ದೊಡ್ಡವನ್ ಬ್ರೋ. ಏನದು ನೋಡಿದ್ರೆ ಏನು ಜೀವಂತವಾಗಿ ಉಳಿದಿರೋ ಥರನೇ ಕಾಣಿಸ್ತಿಲ್ಲ. ಅದೇನಿದೆ ಬ್ರದರ್, ಪೊಲೀಸ್ ಸ್ಟೇಷನ್ ಮುಖಾಂತರನೇ ಹೋಗಲಿ, ಏನು ಬಿಡಬೇಡಿ. ನಿಮ್ಮ ತಪ್ಪಿಲ್ಲ, ₹1 ಬಿಡಲ್ಲ, ಬಿಡಬೇಡಿ ಆಯಿತಾ? ಯಾಕಂದರೆ ನಿಮ್ಮ ತಪ್ಪಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ₹1 ಪ್ರೊಸೀಜರ್ ಹೆಂಗಿರುತ್ತೆ ಅಂತಂದರೆ, ಇದು ಇವಾಗ ಸ್ಟೇಷನಲ್ಲಿ ಕೇಸ್ ಆಗುತ್ತೆ, ಪರವಾಗಿಲ್ಲ, ಗಾಡಿನ ತೊಗೊಂಡು ಹೋಗ್ತಾರೆ, ತೊಂದರೆನೇ ಇಲ್ಲ, ಕೊಡಿ. ಆಮೇಲೆ ಏನಾಗುತ್ತೆ, ಇನ್ಶೂರೆನ್ಸಿಂದ ಹಿಡಿದು ಆಮೇಲೆ ಇವ್ರ ಮೇಲೆ ಕೇಸ್ ಆಗುತ್ತೆ, ಬಸ್ ಮೇಲೆ, KSRTC ಮೇಲೆ. ಗೌರ್ಮೆಂಟ್ ಆಗಿರೋದ್ರಿಂದ ಅವ್ರದ್ದೇನಿದೆ ಪ್ರೊಸೀಜರ್ ಎಲ್ಲ ಮುಗಿಸಿ. ಬಟ್ ನಿಮಗೇನು ಕಡಿಮೆ ಗಾಯ ಆಗಿದೆ, ಡ್ಯಾಮೇಜ್ ಆದರೂ ಒಂದ್ಸತಿ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು ನೀವು, ಅರ್ಥ ಆಯ್ತಾ? ಹಾಸ್ಪಿಟ್ಲಲ್ಲಿ ಒಂದ್ಸತಿ ಎಲ್ಲಿ ಚೆಕಪ್ ಮಾಡಿಸಿ ಅದ್ರದ್ದು ಅಮೌಂಟ್ ನೀವು ಕ್ಲೇಮ್ ಮಾಡಿಸ್ಕೊಬೇಕು ಕಂಪ್ಲೀಟು. ಗಾಡಿ ಒಂದು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತಾ? ಅವರು ಹೊಸ ಗಾಡಿ ಏನೋ ಅದು ಮಾಡಿ ಹೊಸ ಗಾಡಿ ಬರೋದು ಡೌಟ್ ಅಣ್ಣ. ಇದೆಲ್ಲ ಇನ್ಶೂರೆನ್ಸ್ ಎಲ್ಲ ಬರುತ್ತೆ, ಯಾಕೆಂದರೆ ಫುಲ್ ಜಖಮ್ ಆಗಿಲ್ಲ. ಬಟ್ ನೀವು ಅದ್ರ ಮೇಲೆ ಪ್ರೊಟೆಸ್ಟ್ ಮಾಡಬೇಕು, ಯಾಕೆಂದರೆ ಇದು ಆಕ್ಸಿಡೆಂಟ್ ಗಾಡಿ ಅವ್ರು ಮಾಡಿರೋದಲ್ವಾ. ಸೊ ಕಾನೂನು ವಿರುದ್ಧ, ಕಾನೂನು ಪ್ರಕಾರ ಹೆಂಗಾಗುತ್ತೆ ಆ ಥರ ಮಾಡಬೇಕಷ್ಟೇ. ಬಟ್ ಏನೇ ಅನ್ನಿ ಬ್ರದರ್, ಜೀವಂತವಾಗಿದ್ದೀರಾ ಇವತ್ತು, ಖುಷಿ ಆಯಿತು. ನಿಮ್ಮದು ಬರ್ಡೇ ಅಂತ ಅನ್ಕೊಳ್ಳಿ ಇವತ್ತು, ನಿಜವಾಗ್ಲು. ಇಲ್ಲಾಂದರೆ ಎಲ್ಲಿ ಬ್ರೋ, ಜಸ್ಟ್ ಮಿಸ್. ಇಲ್ಲೇನೋ ಮಧ್ಯದಲ್ಲಿ ಸಿಗಾಕೊಂಬಿಟ್ಟಿರಿ, ಏನಣ್ಣ ಆಗತಿ? ಏನೋ ತಂದೆ ತಾಯಿ ಎಲ್ಲ ಒಳ್ಳೇದು ಮಾಡಿರ್ತಾರಣ್ಣ, ಅದಕ್ಕೇ ಅಷ್ಟೇ. ದೇವರು ಇದ್ದಾರೆ ಜೊತೆಗೆ ಒಬ್ಬರೇ ಇದ್ರ, ಯಾರು ಇದ್ರ? ಹಿಂಗಲ್ಲ, ಹುಷಾರು ಬ್ರದರ್. ಪಾಪ ನೋಡಿ ಹೆಂಗೆ. ಇವ್ರು ಎಲ್ಲಿದ್ದೀರ ಬ್ರ? ಇವ್ರು ಇದ್ದಾರಾ? ಇವ್ರು ನನ್ನ ಪಕ್ಕದಲ್ಲಿ ನಿಂತಿದ್ದು. ಹಾಂ, ನನ್ನ ಗಾಡಿ ಬಂದು ಇವ್ರು ಬಿಟ್ಟ. ಬಟ್ ಇವ್ರು ಎಲ್ಲಿ? ಇವ್ರು ಆರಾಮಿದ್ದಾರಾ? ಇವ್ರನ್ನ ಅವರೇ ಪಾಪ ಜೆಪ್ಟೋ ಗಿಫ್ಟೋ ಕೆಲಸ ಮಾಡ್ತಾರಣ್ಣ ಪಾಪ ಅವರು. ಏನೂ ಆಗಿಲ್ಲ, ಅದೇ ತುಂಬ ದೊಡ್ಡ ವಿಷಯ ಬ್ರದರ್. ಸೀರಿಯಸ್ಲಿ ನಾನು ಹೇಳೋದು, ಆ ಕಾರ್ ಮಧ್ಯದಲ್ಲಿ ಇವ್ರು ಏನಾರು ಇದ್ದಿದ್ರೆ ಗತಿ ಏನು? ಅವನು ಮುಂದ್ಗಡೆ ಗಾಡಿ, ಕೆಳಗಡೆ ಹೋಗಿದ್ದಿದ್ರೆ. ದೊಡ್ಡ ಗಾಡಿ ಬೇರೆ. ಅವರು ಆ್ಯಕ್ಚುಲಿ ಹೇಳ್ತಿದ್ದಾರೆ ಡ್ಯಾಶ್ ಕ್ಯಾಮ್ ಇದೆ ಅಂತ. ಕ್ಯಾಮ್ರಾದಲ್ಲಿ ಸಿಕ್ತು ಅಂದರೆ ಬೆಸ್ಟು, ಆ ಫುಟೇಜ್ ಇದ್ದರೆ ಬೆಸ್ಟ್ ಅದು, ಯಾಕೆಂದರೆ ಎವಿಡೆನ್ಸ್ ಅದು. ಅವರೆಷ್ಟು ಸ್ಪೀಡಾಗಿ ಬಂದು ಗುದ್ದಿದ್ದಾರೆ ಅನ್ನೋದಕ್ಕೂ ಗೊತ್ತಾಗುತ್ತೆ. ಅಲ್ಲಿ ಗ್ಲಾಸ್ ಹೊಡೆದೋಗಿತ್ತು ನೋಡಿ, ಅದೇ ಅಲ್ಲಿ ಹೊಡೆದು ಈ ಕಡೆಗೆ ಬಂದಿರೋದು. ಅಲ್ಲಿ ಕಾರ್ ಹಿಂದ್ಗಡೆ ಗ್ಲಾಸ್ ಹೊಡೆದೋಗಿದೆಯಲ್ಲ, ಅಲ್ಲಿ ಹೊಡೆದೋಗಿದ್ದು. ಅಲ್ಲಿ ಹೊಡೆದಿರೋದು ಗಾಡಿ. तू ठीक है ना भैया? हाँ ठीक है सर. हैप्पी बर्थडे रे. सच में तुम्हारा पुनर्जन्म है. एक्सीडेंट का हालत देखे तो तू जिंदे है, बड़ा बका बात है. ಪಾಪ ಸದ್ಯ ಯಾರಿಗೂ ಏನೂ ಆಗಿಲ್ಲ ಸ್ನೇಹಿತರೆ. ದಿಸ್ ಈಸ್ ರಿಯಲಿ ಮಿರಾಕಲ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿಂದ ಹೊಡೆದಿದ್ದೆಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಹೊಡೆದ್ಮೇಲೆ ಸೀದಾ ಅಲ್ಲಿ ತನಕ ಹೋಗಿ ಇಲ್ಲಿ ನೋಡಿ ಯಾವ ಥರ ಜಖಮ್ ಆಗಿದೆ ಸ್ನೇಹಿತರೆ. ಇದು ಶಟ್ ಇಲ್ಲಿ ನೋಡಿ. ಓ ಗಾಡ್. ಡ್ಯಾಶ್ ಕ್ಯಾಮ್ ಇದೆ ಆ್ಯಕ್ಚುಲಿ. ಸೊ ಡ್ಯಾಶ್ ಕ್ಯಾಮ್ ಇದೆ ಅಂತಂದಮೇಲೆ ಅವರು ಆ ಕ್ಯಾಮ್ರಾನ ಎತ್ಕೊಂಡಿದ್ದಾರೆ, ಮೆಮೊರಿ ಕಾರ್ಡ್ ಹಾಕೋದು. ಸೊ ಪ್ರಾಬಬ್ಲಿ ಅವ್ರ ನಂಬರ್ನ ಕಲೆಕ್ಟ್ ಮಾಡ್ಕೊತೀನಿ ನಾನು. ಲೆಟ್ಸ್ ಟೇಕ್ ಇಟ್ ಆಸ್ ಅ ಓವರ್ ಆಲ್ ಎವಿಡೆನ್ಸ್ ಆ್ಯಂಡ್ ದೆನ್ ಸಿ. ಸೀರಿಯಸ್ಲಿ ತೆಗೆದ್ರು ಮುಂದಕ್ಕೆ ಇವಾಗ. ಬಟ್ ಅವ್ರದ್ದು ನಂಬರ್ ತೊಗೊಂಡಿದ್ದೀರಲ್ಲ ಬ್ರೋ, ಫೋಟೋ? ಯಾರು ಹೇಳಿ? ಆ ಗಾಡಿ ಎದುರುಗಡೆದು ಹೌದು, ತಗೊಳ್ಳಿ. ನಿಮ್ಮ ನಂಬರ್ ಒಂಚೂರು ಟೈಪ್ ಮಾಡಿಕೊಡಿ ಬ್ರೋ ನನಗೆ. ನಿಮ್ಮ ನಂಬರ್ ಟೈಪ್ ಮಾಡಿಕೊಡಿ ಆಮೇಲೆ. ಓಕೆನಾ? ಓಕೆ, ಅದು ವೀಡಿಯೋ ಫುಟೇಜ್ ಸಿಕ್ಕರೆ ನನಗೆ ಕೊಡಿ ಅದು. ಓಕೆ ಬ್ರೋ, ಥ್ಯಾಂಕ್ ಯು. ಎಂಥ ಆಕ್ಸಿಡೆಂಟ್ ಗುರು, ಜಸ್ಟ್ ಮಿಸ್. ನಾನು ಗಾಡಿಗಳನ್ನೆಲ್ಲ ತೆಗಿತಾ ಇದ್ದಾರೆ ಇವಾಗ. ಒಂದು ನಿಮಿಷ, ಅವ್ರು ತಗೊಳ್ಳಿ ಬ್ರೋ. ಓಕೆ, ಬನ್ನಿ ಇನ್ನು ಈ ಕಡೆ ಮುಂದೆ ಬಂದ್ಬಿಡಿ ಬ್ರದರ್. ಈ ಗಾಡಿನೂ ತೆಗೆದಾ? ಒಂದು ನಿಮಿಷ. ಇಲ್ಲ, ನಂದಲ್ಲಣ್ಣ ತಕ್ಕೊಡ್ತಾ ಇರೋದಷ್ಟೇ. ಜೀವಂತ ಉಳಿದಿರೋದೇ ಗ್ರೇಟ್ ಗುರು, ಸೀರಿಯಸ್ಲಿ ಬ್ರೋ. ಬರ್ತೀನಿ ಬ್ರೋ, ಬಾಯ್ ಬ್ರೋ. ಯೂಟ್ಯೂಬಲ್ಲಿ 69 ವ್ಯಾಂಡರ್ಲಸ್ಟ್ ಅಂತ ಸರ್. ಇನ್ ಕೇಸ್ ಫುಟೇಜು ಎವಿಡೆನ್ಸ್ ಏನಾರ ಬೇಕು ಅಂತಂದರೆ ಹೇಳಿ, ನನ್ನ ಹತ್ರ ವೀಡಿಯೋಸ್ ಎಲ್ಲ ಇದೆ ಬ್ರೋ. उनका इनके पास पूरा फुटेज है, पूरा नंबर लेकर रखी हो, जानते में रहा तो पूरा का कवरेज डिटेल से म्हणजे फोन कर दिला मी, वेता पूरा वीडियो से प्रूफ के वास्ते नंबर पूरा फिक्स करेक्ट.
ಸರಿ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ವಿಡಿಯೋ ಮಾಡಿದ್ದೀನಿ. ಹಾಂ ಬೆಸ್ಟ್ ಸರ್, ಎವಿಡೆನ್ಸ್ ಬೇಕಲ್ಲ. ಅವರಿಗೆ ಗಾಡಿಗಳೇ ಸರಿಯಾಗಿ ಕೊಡಲ್ಲ, ಅದು ಮೇಯ್ನ್. ಪಾರ್ಕಿಂಗ್ ಲೈಟ್ ಹಾಕಿ ಅಂದ್ರೆ ಪಾರ್ಕಿಂಗ್ ಲೈಟ್ ಇಲ್ಲ ಅಂತ ಅವ್ರೆ. ನೋಡಿ ಇದೆಲ್ಲ ಏನ್ ಮಾಡ್ತಾರೆ ಗೌರ್ಮೆಂಟ್ ತಪ್ಪು. ಇದೆಲ್ಲ ಗೌರ್ಮೆಂಟ್ ಹೌದು ಮೇಂಟೆನೆನ್ಸ್ ಇದ್ರೆ ಏನಕ್ಕೆ ಆಗತ್ತಿದ್ದಾರಲ್ವಾ. ತಗೊಂಡು ಓಡಿದ್ರೆ ಹೌದು. ಬೇಕು ಎಲ್ಲ ನಾವು ಚೆಕ್ ಮಾಡ್ಕೊಂಡು ಓಡಿದ್ರೆ ಅದಿಲ್ಲ ಅಂದ್ರೆ ಗೌರ್ಮೆಂಟ್ನವ್ರು ಏನು ಬೇರೆ ದುಡ್ಡು. ಹೌದು, ಒನ್ಲಿ ಇನ್ಕಮಿಂಗ್ ನಾಡು ಔಟ್ ಗೋಯಿಂಗ್ ನೋ, ಜೀರೋ. ಥ್ಯಾಂಕ್ ಯು ಸರ್. ಏನೇ ಹೇಳಿ ಸ್ನೇಹಿತರೆ, ಜಸ್ಟ್ ಮಿಸ್ಸು. ಹುಷಾರಾಗಿ ಓಡಿಸಿ ಸ್ನೇಹಿತರೆ. ಏನು ಹುಷಾರಾಗಿ ಓಡಿಸಿ ಅಂದರೆ ಹುಷಾರಾಗಿ ಓಡಿಸ್ತಾ ಇರ್ತೀವಿ. ಹಿಂದ್ಗಡೆಯಿಂದ ಈ ಥರ ಬಸ್ಗಳು ಬಂದು ಕೂತಿದ್ರೆ ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ.